ನಮ್ಮ ಬೆಂಗಳೂರು ಆನೇಕಲ್ ತಾಲೂಕಿನ ದಾಸನಪುರ ಗ್ರಾಮದಲ್ಲಿ ಸರೋಜಮ್ಮನವರ ಪವಿತ್ರವಾದಂಥ ಈ ಪುಣ್ಯ ದಿವಸ ಉತ್ತರ ಕ್ರಿಯಾದಿ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಈ ತಾಯಿ ಆತ್ಮಕ್ಕೆ ಮೋಕ್ಷವನ್ನು ಕೈಲಾಸವನ್ನು ಬಯಸುವಂತ ಈ ಪುಣ್ಯ ಕಾರ್ಯಕ್ರಮ ಇವತ್ತು ನಮ್ಮ ಆನೇಕಲ್ ತಾಲೂಕಿನ ದಾಸನಪುರ ಗ್ರಾಮದಲ್ಲಿ ಇವತ್ತು ಸರೋಜಮ್ಮನವರಿಗೆ ಸಮರ್ಪಿಸ್ತಾ ಇದ್ದೇವೆ. ಆ ತಾಯಿಗೆ ಭಗವಂತ ಮುಕ್ತಿಯನ್ನ ಕೈಲಾಸ ವೈಕುಂಠವನ್ನ ಕರುಣಿಸಲಿ ಅಂತ ಈ ಪುಣ್ಯ ಕಾರ್ಯಕ್ರಮ ಈ ತಾಯಿಗೋಸ್ಕರವಾಗಿ ಸಮರ್ಪಿಸ್ತಾ, ಈ ಭೂಕೈಲಾಸ ಕಥಾಭಾಗವನ್ನ ಈ ತಾಯಿಗೋಸ್ಕರವಾಗಿ ಸಮರ್ಪಿಸ್ತಾ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳುತ್ತಿರುವ ಕತೆ, ಅವರಿಗೆ ಮುಕ್ತಿಯನ್ನ ಭಗವಂತ ಮೋಕ್ಷವನ್ನ ಕೈಲಾಸ ವೈಕುಂಠವನ್ನ ಕರುಣಿಸಲಿ ಅಂತ ಈ ಆಂಜನೇಯನ ಸ್ಮರಣೆಯನ್ನು ಮಾಡಿ, ಹನುಮನ ಪ್ರಾಣವೇ ಆಂಜನೇಯ, ಗ್ರಾಮದ ದೇವನಾಗಿರ್ತಕ್ಕಂಥ ಈ ಭಗವಂತನ ಸ್ಮರಣೆಯನ್ನು ಮಾಡಿ ಕರ್ಪೂರ ರಾಮನಾಮ ಹನುಮನಾಮ, ಹನುಮನ ಪ್ರಾಣವೇ ರಾಮನಾಮ, ರಾಮನಾಮವೇ ಶುಭನಾಮ, ರಾಮ ರಾಮ ಶ್ರೀರಾಮ ರಾಮ ರಾಮ. ಹನುಮನ ಪ್ರಾಣ ಪ್ರಭು ರಘುರಾಮ, ನಿನ್ನ ಕುಲ ಸೋಮ ಕೋದಂಡ ರಾಮ. ಹನುಮನ ಪ್ರಾಣ ಪ್ರಭು ರಘುರಾಮ, ನಿನ್ನ ಕುಲ ಸೋಮ ಕೋದಂಡ ರಾಮ. ಜಯ ಜಯ ರಾಮ जानकी राम, जय जय राम जय श्री राम. ಅಂಬದ ದಿನಕರ ಚಂದಿರ ನಿನ್ನಯ ರೂಪವ ತೋರಿ, ಸಾಗರದಲೆಗಳು ಸಮೀರದೊಡನೆ ನಿನ್ನಯ ನಾಮವ ಹಾಡಿ. ಧರಣೆ ಅಂಬರ ದಿನಕರ ಚಂದಿರ ನಿನ್ನಯ ರೂಪವ ತೋರಿ, ಸಾಗರದಲೆಗಳು ಸಮೀರದೊಡನೆ ನಿನ್ನಯ ನಾಮವ ಹಾಡಿ. ಪ್ರತಿ ಕಾಣದೆ ಕಾಣುವೆ ನೀನೆ ರಾಮ, ಪ್ರತಿ ಕಾಣದೆ ಕಾಣುವೆ ನೀನೆ ರಾಮ. ಮಹಾಸಾಧನ ಮುಕ್ತಿಗೆ ನಿನ್ನ ನಾಮ, ಹನುಮನ ಪ್ರಾಣ ಪ್ರಭು ರಘುರಾಮ, ನಿನ್ನ ಕುಲ ಸೋಮ ಕೋದಂಡ ರಾಮ. ಜಯ ಜಯ ರಾಮ जानकी राम, जय जय राम जय श्री राम. ಹನುಮಾನ್ ರಾಮ ನಾಮ ರಾಮ. ಇಂದಿರಾರಮಣ ಗೋವಿಂದ ಗೋವಿಂದ, ಆಂಜನೇಯ ವರನ ಗೋವಿಂದ ಗೋವಿಂದ, ಮಕ್ಕಳ ಮಾದಮ್ಮ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ. ಈ ಪವಿತ್ರವಾದ ಸುದಿನದಲ್ಲಿ ಭೂಕೈಲಾಸ ಕಥಾಭಾಗದಲ್ಲಿ ಎಲ್ಲಾ ದೇವರುಗಳನ್ನು ಸ್ಮರಣೆ ಮಾಡಿಕೊಳ್ತಾ ಸರೋಜಮ್ಮನವರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂತ ಈ ಪುಣ್ಯ ಕಾರ್ಯಕ್ರಮ
ರಾವಣ ದಿಗ್ವಿಜಯಕ್ಕಾಗಿ ತಾಯಿ ಆಶೀರ್ವಾದ ಪಡ್ಕೊಳಕ್ ಬರ್ತಾ ಇದ್ದಾನೆ. ಅಮ್ಮ, ನಿನ್ನ ಮಗನಾಗಿರ್ತಕ್ಕಂಥ ರಾವಣ ಚತುರ್ದಶ ಭುವನಗಳಲ್ಲಿ ಕೀರ್ತಿಯನ್ನು ಪಡೆಯುವ ದಿಗ್ವಿಜಯದಲ್ಲಿ ಜಯವನ್ನು ಸಾಧಿಸಲು ಹೊರಟಿದ್ದಾನೆ. ಆಶೀರ್ವಾದ ಮಾಡು ತಾಯಿ. ಮಗನೇ, ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಜೊತೆಲಿರುವಾಗ ನಿನ್ನನ್ನು ಯಾರು ಏನು ಮಾಡಲಾರರು. ಕಂದ, ಹೋಗಿ ಬಾ. ವಿಜಯವಂತನಾಗಿ ವಿಜಯದೇವಿಯ ಸೆರಗಿಡಿದು ಎಳತಾ ಎಂಬುದಾಗಿ ತಾಯಿಯಾದವಳು ಆಶೀರ್ವಾದ ಮಾಡ್ತಾಳೆ. ಹೋಗಿ ಬಾ ಮಗನೇ ಅಂತ. ಆ ಮಗ ಎಲ್ಲೋದ್ರೂ ಕೂಡ ಜಯಿಸ್ಕೊಂಡ್ ಬರ್ತಾನಂತೆ. ಯಾಕೆ ಹೇಳಿ? ತಾಯಿ ಆಶೀರ್ವಾದ ಜೊತೆಲೇ ಹೋಗಿರುತ್ತೆ. ಇಲ್ಲಿ ರಾವಣ, ಸಖಿಯರೇ, ನಮ್ಮಮ್ಮನ ನನಗೆ ಪ್ರಾಣ, ನಮ್ಮಮ್ಮನ ನನಗೆ ಜೀವ, ನಮ್ಮಮ್ಮನ ಜೋಪಾನವ ನೋಡ್ಕೊಳ್ಳಿ ಅಂತ ಗಜವಯ್ಯಾಳಿಯನ್ನು ಏರಿ ದಿಗ್ವಿಜಯ ಕತ್ತ ಕಡೆ ಹೊರಟ. ಅವನತ್ತ ಕಡೆ ಹೋದ ಮೇಲೆ ಇತ್ತ ಕಡೆ ತಾಯಿ ಆದವಳು ಸುಮ್ಮನೆ ಕೂರ್ಲಿಲ್ಲ. ನನ್ನ ಮಗ ದೊಡ್ಡ ಕೆಲಸಕ್ಕೆ ಕೈ ಹಾಕಿದಾನೆ. ಲೋಕಾದಿ ಲೋಕದ ವೀರರನ್ನ ಜಯಿಸಿ ದಿಗ್ವಿಜಯದಲ್ಲಿ ಜಯವನ್ನು ಸಾಧಿಸಲು ಹೊರಟಿದ್ದಾನೆ. ನನ್ನ ಮಗನಿಗಾಗದೆದವರೆಷ್ಟೋ ಜನ ಇದ್ದಾರೆ. ನನ್ನ ಮಗನಿಗಾವ ಕುಂದುಕೊರತೆಗಳು ಬರಬಾರದು, ನನ್ನ ಮಗನಿಗೆ ಒಳ್ಳೇದಾಗಬೇಕು ಅಂತ ಸಾವಿರಾರು ಜನ ಮುತ್ತೈದೆ ಹೆಣ್ಣು ಮಕ್ಕಳನ್ನು ಬರಮಾಡಿ ಅವರಿಗೆಲ್ಲ ಬಾಗಣ ಕೊಡಿಸಿದಾಳೆ. ಸಾವಿರಾರು ಜನ ಬ್ರಾಹ್ಮಣೋತ್ತಮರ ಬರಮಾಡಿ ಅವರಿಗೆಲ್ಲ ಒಂದೊಂದು ಹಸುಗಳನ್ನು ದಾನವಾಗಿ ಕೊಟ್ಟಿದ್ದಾಳೆ. ಆ ಹಸುಗಳನ್ನು ಕರೆಯೋದಕ್ಕೆ ಒಂದೊಂದು ಬಂಗಾರದ ಪಾತ್ರಗಳನ್ನು ಕೊಟ್ಟಿದ್ದಾಳೆ. ಗೋದಾನ, ಭೂದಾನ, ಸುವರ್ಣ ದಾನಗಳನ್ನು ಮಾಡಿಸ್ತಾ ಇದ್ದಾಳೆ. ಯಾಕೆ? ನನ್ನ ಮಗ ವಿಜಯವಂತನಾಗಿ ಬರಲಿ, ಪುಣ್ಯವಂತನಾಗಿ ಬರಲಿ ಅಂತ. ಅದೇ ನೋಡಿ ತಾಯಿ ಮಾಡೋ ಮೊದಲನೇ ಕೆಲಸ. ಮಕ್ಕಳೆಲ್ಲಿಗಾದ್ರೂ ಹೋಗಿ ಬಂತು ಅಂದ್ರೆ, ಊಟ ಮಾಡಿದೆಯಾ ಮಗನೇ, ಏನು ಊಟ ಮಾಡಿದೆ, ಏನ್ ತಿಂದೆ, ಏನ್ ಕುಡ್ದೆ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿ ಕೇಳ್ತಾಳೆ. ಏನ್ ತಂದೆ ಅಂತ ಯಾವತ್ತೂ ಕೇಳಲ್ಲ ಅವಳೇ ತಾಯಿ. ಇಲ್ಲಿ ನನ್ನ ಮಗ ಒಳ್ಳೆಯವನಾಗಿ ಕೀರ್ತಿವಂತನಾಗಿ ಪರಶಿವನ ಪ್ರಿಯ ಭಕ್ತನಾಗಿರ್ತಕ್ಕಂಥವನು ಎಲ್ಲವನ್ನೂ ಜಯಿಸ್ಕೊಂಡು ಬರಬೇಕು ಅಂತ ಎತ್ತ ತಾಯಿಯಾದ ಕೈಕಸಾದೇವಿ. ಪಂಡಿತರೇ, ನನ್ನ ಮಗನಿಗೆ ಗ್ರಹಗತಿಗಳು ಯಾವ ರೀತಿ ಇದೆ ನೋಡಿ. ಅಮ್ಮ, ನಿನ್ನ ಮಗನಿಗೆ ಗ್ರಹಗತಿಗಳು ಚೆನ್ನಾಗಿದೆ, ಎಲ್ಲಕ್ಕಿಂತ ನಿನ್ನ ಆಶೀರ್ವಾದ ಚೆನ್ನಾಗಿದೆ ತಾಯಿ. ನೀನು ಮಾಡ್ತಿರುವ ದಾನ ಧರ್ಮ ಪೂಜೆಯಿಂದ ನಿನ್ನ ಮಗ ಎಲ್ಲವನ್ನು ಜಯಿಸ್ಕೊಂಡು ಬರ್ತಾನೆ ತಾಯಿ, ಜಯಿಸ್ಕೊಂಡು ಬೇಗ ಬರ್ತಾನೆ. ಹಾಗಾದ್ರೆ ನನ್ನ ಮಗನಿಗೋಸ್ಕರವಾಗಿ ಇನ್ನು ಭಕ್ತಿಯುತವಾದ ಪೂಜೆಯನ್ನು ನಾನು ಮಾಡಬೇಕು. ನಾನು ಮಾಡುವ ದಾನ ಧರ್ಮ ಪೂಜೆಯಿಂದ ನನ್ನ ಮಗನಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಆ ಪೂಜೆಯನ್ನು ನಾನು ಮಾಡಿ ನನ್ನ ಮಗ ಬೇಗ ಬರಲಿ ಅಂತ ಪರಶಿವನಲ್ಲಿ ಭಕ್ತಿಯನ್ನು ಬೇಡ್ಕೋತೇನೆ ಅಂತ ಸಮುದ್ರ ತೀರಕ್ಕೆ ಬಂದು ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿದ್ದಾಳೆ. ಆ ಒಣಗಿದ ಮರಳಲ್ಲಿ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಶಿವನನ್ನ ಪಾಶ ಹಾಕಿ ಕರೀತಾ ಇದ್ದಾನೆ. ಶಂಕರನೇ, ಶಶಿಧರನೇ, ಕೈಲಾಸವಾಸನೆ, ರಜತಗಿರಿ ನಿಲಯನೇ, ಸುಖಂಕರನೇ, ಓಂಕಾರನೇ, ಗಿರಿಜಾವಲ್ಲಭನೇ, ಗೌರಿ ರಮಣನೆ, ಗಂಗಾಧರನೇ, ನೀಲಕಂಧರನೇ, ಸೋಮೇಶ್ವರನೇ, ಹರ್ಕೇಶ್ವರನೇ, ಪಾಹಿಮಾಂ ಪಾಹಿಮಾಂ ಪರಮೇಶ್ವರನೇ ಅಂತ ಕರೀತಾ ಇದ್ದಾಳೆ. ಬಾಬಾ ಶಂಕರ ಮೊರೆ ಕೇಳದೇನು ದೇವಾ, ಬಾಬಾ ಶಂಕರ ಮೊರೆ ಕೇಳದೇನು ದೇವಾ, ಶಂಕರ ಮೊರೆ ಕೇಳದೇನು ದೇವಾ, ಶಂಕರ. ಕರುಣಾ ಹರಣ ಗಿರಿಜಾ ರಮಣ ಕರುಣಾ ಭರಣ, ಗಿರಿಜಾ ರಮಣ ಕರುಣಾ ಭರಣ, ಅಂಬಿರೆ ಪಾವನ ಚರಣ, ಅಂಬಿರೆ ಪಾವನ ಚರಣ, ಶಂಕರ ಮೊರೆ ಕೇಳಲೇನು ದೇವಾ, ಶಂಕರ.
ಉದವನೀಡುವ ಸಾಗರನೆ ಬಾರು ಉದವನೀಡುವ ಪದಕರಗುವೆ ಶ್ರೀ ಪಾರ್ವತಿ ರಮಣನೆ ಪದಕರಗುವೆ ಶ್ರೀ ಪಾರ್ವತಿ ರಮಣನೆ ಶಂಕರ ಮೊರೆಗೆಯದೇನು ದೇವಾ ಶಂಕರ ಮೊರೆಗೆಯದೇನು ದೇವಾ ಶಂಕರ 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 ಶಿವ ಒಂದು ಚಪ್ಪಾಳೆ ಹೊಡೆದ್ರೆ ಒಳ್ಳೆ ವಾದ್ಯಗೋಷ್ಠಿ. ನೀವು ಚಪ್ಪಾಳೆ ಹೊಡೆದ್ರೆ ಇನ್ನು ಚೆನ್ನಾಗಿ ನುಡಿಸ್ತಾರೆ ಅವರು. ಇಲ್ಲೇನಾಗಿದೆ? ರಾವಣನ ತಾಯಿ ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಶಿವನನ್ನು ಪಾಶ ಹಾಕಿ ಕರೆತಿರ್ಬೇಕಾದ್ರೆ ಒಣಗದ ಮರಳಲ್ಲಿ ಲಿಂಗ ಮಾಡಕ್ಕಾಗಲ್ಲ. ತನ್ನ ಭಕ್ತಿ ಎಂಬ ನೀರನ್ನು ಹಾಕಿ. ನೀವು ಎಲ್ಲಮ್ಮ ತಾಯಿ ಕತೆ ಕೇಳಿರ್ತಾರಲ್ಲ, ಆ ಕಥೆಯಲ್ಲಿ ಒಂದು ಸನ್ನಿವೇಶ ಬರುತ್ತೆ. ರೇಣುಕಾರಾಜನ ಮಗಳಾಗಿರ್ತಕ್ಕಂಥ ರೇಣುಕಾದೇವಿ ರಾಜಕುಮಾರಿ ಜಮದಗ್ನಿ ಮುನಿಯನ್ನು ಮದುವೆ ಆಗ್ತಾಳೆ. ನಾನು ಅವನ್ನೇ ಮದುವೆ ಆಗ್ಬೇಕು ಅಂತ ಹಠ ಮಾಡಿಕೊಂಡು ಜಮದಗ್ನಿ ಮುನಿ ಇವಳು ರಾಜನ ಮಗಳಾಗಿದ್ದು ನನ್ನನ್ನು ಅಪೇಕ್ಷೆ ಪಟ್ಲಲ್ಲ ಅಂತ ಅವಳನ್ನ ಪರೀಕ್ಷೆ ಮಾಡ್ತಾನೆ ಇರ್ತಾನೆ. 4 ಜನ ಮಕ್ಕಳಾದ್ರೂ ಅವಳನ್ನು ಪರೀಕ್ಷೆ ಮಾಡ್ತಾನೆ ಇರ್ತಾನೆ. ಹೇಗೆ? ಜಮದಗ್ನಿ ಮುನಿ ಏನಂತ ಅವಳಿಗೆ ಪರೀಕ್ಷೆ ಮಾಡ್ತಾನೆ?
ಪ್ರತಿನಿತ್ಯ ನೀನು ಭಾಗೀರಥಿ ನದಿಗೆ ಹೋಗಿ ಸ್ನಾನ ಮಾಡಿ ಒಣಗಿದ ಮರಳಿನಿಂದ ಮಡಕೆಯನ್ನು ಮಾಡಿ, ನೋಡಿ ಮರಳಲ್ಲಿ ಮಡಕೆ ಮಾಡಕ್ಕಾಗುತ್ತಾ? ಮಾಡಬೇಕು. ಒಣಗಿದ ಮರಳಿನಿಂದ ಮಡಕೆಯನ್ನು ಮಾಡಿ ಆ ಮಡಕೆ ತುಂಬ ನೀರು ತುಂಬಿಕೊಂಡು ಹಾವನ್ನು ಸಿಂಹಿ ಸುತ್ತಕೊಂಡು ನೀರು ಹೊತ್ಕೊಂಡ್ ಬರಬೇಕು. ಪ್ರತಿದಿನ ರೇಣುಕಾದೇವಿ ಭಾಗೀರಥಿ ನದಿಗೆ ಹೋಗಿ ಸ್ನಾನ ಮಾಡಿ ಒಣಗಿದ ಮರಳಲ್ಲಿ ಮಡಕೆ ಮಾಡಿಬಿಟ್ಟು ನೀರನ್ನ ತುಂಬಿಕೊಂಡು ಹಾವನ್ನು ಸಿಂಹಿ ಮಾಡಿಕೊಂಡು ಸಿಂಹಿ ಸುತ್ತಕೊಂಡು ಹೊತ್ಕೊಂಡ್ಬರ್ತಾಳೆ. ಅವಳೆಂತ ಪತಿವ್ರತೆ. ಒಂದು ದಿನ ಭಾಗೀರಥಿ ನದಿಗೆ ಬಂದ್ಲಲ್ಲ, ದೇವ ಗಂಧರ್ವರು ಸ್ನಾನ ಮಾಡ್ತಿದ್ರು ಆ ನದಿ ಒಳಗಡೆ, ದೇವಮಾನವರು. ಇದನ್ನು ನೋಡಿದಂತ ಆ ರೇಣುಕಾದೇವಿಗೆ ಒಂದು ಕ್ಷಣ ಕಾಲ ಮನಸ್ಸು ಚಂಚಲವಾಗೋಯ್ತು. ಏನಂತ? ನಾನು ನನ್ನ ಗಂಡನ ಜೊತೆಯಲ್ಲಿ ಇದೇ ರೀತಿಯಾಗಿ, ಅವಳಲ್ಲಿ ಕೆಟ್ಟ ಭಾವನೆ ಏನೂ ಇಲ್ಲ, ನಾನು ನನ್ನ ಗಂಡನ ಜೊತೆ ಇದೇ ರೀತಿ ಜಲಕ್ರೀಡೆ ಆಡ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ ಅವಳ ಮನಸ್ಸು ಚಂಚಲವಾಗೋಯ್ತಲ್ಲ. ಮಡಕೆ ಮಾಡಕ್ಕಾಗ್ತಿಲ್ಲ, ಮರಳಲ್ಲಿ ಹಾವು ಸಿಗ್ತಾ ಇಲ್ಲ ಸಿಂಬಿ ಸುತ್ತುಕೊಳ್ಳೋದಕ್ಕೆ. ಶತಪ್ರಯತ್ನ ಮಾಡಿ ವ್ಯರ್ಥಳಾಗಿ ಏನು ಮಾಡ್ತಾಳೆ? ಸಪ್ಪೆ ಮುಖ ಹಾಕೊಂಡು ಗಂಡನಲ್ಲಿಗೆ ಬರ್ತಾಳೆ. ಜಮದಗ್ನಿ ಮುನಿ ಹೇಳ್ತಾನೆ, ನಿನಗೆ ಮಡಕೆ ಮಾಡಕ್ಕಾಗ್ಲಿಲ್ಲ, ಹಾವು ಸರ್ಪ ನಿನಗೆ ಸಿಂಬಿಯಾಗಿ ಸಿಕ್ಲಿಲ್ಲ ಅಂದ್ರೆ ನೀ ಪತಿವ್ರತೆ ಅಲ್ಲ. ಮಕ್ಕಳೇ, ನೀವು 4 ಜನರಲ್ಲಿ ಯಾರಾದ್ರೂ ಇವಳ ತಲೆಯನ್ನು ಕಡೀರಿ ಅಂತ ಆಜ್ಞೆ ಮಾಡ್ತಾನೆ. 3 ಜನ ಮಕ್ಕಳು ತಾಯಿ ತಲೆ ಕಡಿಯದೆ ಅಂತ ಹಿಂದಕ್ಕೆ ಹೋಗ್ತಾರೆ. ಪರಶುರಾಮ ಕೊಡಲಿಯಿಂದ ಒಂದೇ ಸಾರಿ ತಾಯಿಯ ತಲೆಯನ್ನು ಒಡಿತಾನೆ. ಆ ಒಡೆದ ತಲೆ ಬಂದು 7 ಕೊಳ್ಳದಲ್ಲಿ ಬಿತ್ತಲ್ಲ, ಅವಳೇ 7 ಕೊಳ್ಳದ ಎಲ್ಲಮ್ಮ, ಸೌದತ್ತಿ ಎಲ್ಲಮ್ಮ. ಸೌದತ್ತಿ ಎಲ್ಲಮ್ಮ ಅಂತ ಹೇಳ್ತೀವಲ್ಲ, ಅವಳೇ 7 ಕೊಳ್ಳದ ಎಲ್ಲಮ್ಮ. ಅವಳ ಭೂಮಿಲೇ ಅವಳ ತಲೆ ಕೂತಿರೋದು, ಅದೇ ದೇವರು, ಅವಳನ್ನೇ ಪೂಜೆ ಮಾಡೋದು. ಅಂದ್ರೆ ಆ ಒಣಗಿದ ಮರಳಿನಿಂದ ಮಡಕೆ ಮಾಡ್ತಿದ್ಲು ಆ ಪತಿವ್ರತೆ. ನಮ್ಮ ಭೂ ಕೈಲಾಸ ಕಥೆಯಲ್ಲಿ ಒಣಗಿದ ಮರಳಿನಿಂದ ಲಿಂಗವನ್ನ ಮಾಡಿ ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಶಿವನನ್ನ ಪಾಶಾಕಿ ಕರೀತಿದ್ರೆ, ಪಾರ್ವತಿ ಅತ್ತ ನೋಡು, ತನ್ನ ಮಗನ ಒಳಿತಿಗೋಸ್ಕರವಾಗಿ ಒಣಗಿದ ಮರಳಿನಿಂದ ಲಿಂಗವನ್ನ ಮಾಡಿ ನನ್ನ ಪೂಜೆ ಮಾಡ್ತಾ ಇದ್ದಾಳೆ. ನಾವಿಬ್ಬರೂ ಕೂಡ ಅವಳಿಗೆ ಆಶೀರ್ವಾದ ಮಾಡಿಬಿಡೋಣ. ಮಂಗಳವಾಗಲಿ, ಮುದವಾಗಲಿ, ಸೌಕಾಲದಲ್ಲಿ ಸುಪುತ್ರನೋಡ ಜೊತೆಯಲ್ಲಿ ಸುಖವಾಗಿ ಬಾಳುವಂತಾಗಲಿ ಅಂತ ಶಿವಪಾರ್ವತಿಯರ ಆಶೀರ್ವಾದ ಮಾಡ್ತಾ ಮುಂದಿಟ್ಟುಕೊಂಡ್ರ ಪ್ರಸಾದಕ್ಕೂ ಆಶೀರ್ವಾದವನ್ನು ಮಾಡಿಬಿಟ್ರು. ಆ ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗ್ಲಿ. ಈ ಶಿವ ಯಾವಾಗ ಆಶೀರ್ವಾದ ಮಾಡ್ಬಿಟ್ನ ದೇವತೆಗಳಿಗೆಲ್ಲ ಹೊಟ್ಟೆ ಕೆಚ್ಚು ಬಂದ್ಬಿಡ್ತು. ಅಲ್ಲ, ಈ ಶಿವ ಆಶೀರ್ವಾದ ಮಾಡೋದ್ರಿಂದ ತಾನೇ ರಾವಣನಿಗೆ ಅಷ್ಟೊಂದು ಕೊಬ್ಬು. ಮುಂದಿಟ್ಟುಕೊಂಡ ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗಲಿ ಎಂದ್ಬಿಟ್ನಲ್ಲ ಶಿವ. ಒಂದು ವೇಳೆ ಆ ಪ್ರಸಾದವನ್ನು ರಾವಣ ಏನಾದರೂ ತಿಂದುಬಿಟ್ರೆ ನೇರವಾಗಿ ದೇವಲೋಕಕ್ಕೆ ದಾಳಿ ಮಾಡಿ ದೇವೇಂದ್ರನ ಎಳೆದು ಬಿಸಾಕಿ ತಾನು ಕೂತ್ಕೋತಾನೆ. ಆ ಪ್ರಸಾದ ಅವನಿಗೆ ದಕ್ಕಬಾರದು, ಆ ರೀತಿ ಮಾಡ್ಬೇಕಲ್ಲ. ಏನ್ ಮಾಡು? ದೇವತೆಗಳೆಲ್ಲ ಹೊಟ್ಟೆ ಕಿಚ್ಚಿನಿಂದ ಭೂಲೋಕಕ್ಕೆ ಬಂದ್ರು. ಈ ಹೊಟ್ಟೆ ಕಿಚ್ಚು ಅಂದ್ರೆ ನಮ್ಮ ಇವತ್ತನ ಕಾಲದ್ದು ಅಂತೀವಿ. ನಿಮ್ ಈ ಕಡೆ ಸ್ವಲ್ಪ ಕಡಿಮೆ, ಬೆಂಗಳೂರು ಕಡೆ ಅನ್ನಂಗಿದೆ. ಇಲ್ಲೂ ಇದೆಯೋ? ಈ ಮಧ್ಯೆ ಎದ್ದೋಯ್ತಾರಲ್ಲ, ಅವರೇ ಹೊಟ್ಟೆ ಕಿಚ್ಚನವರು. ಹೋಗಿರೋರ್ಲೆ 4 ಜನರಲ್ಲಿ 2 ಬಂದವ್ರೆ, ಇನ್ನೂ 3 ಜನ ಬಂದಿಲ್ಲ. ಈ ಹೊಟ್ಟೆ ಕಿಚ್ಚು ಎಷ್ಟು ಹಳೆಯದು. ಒಂದ್ಸರಿ 2 ಋಷಿಗಳು ಕೂತು ತಪಸ್ಸು ಮಾಡ್ತಿದ್ರಂತೆ. ಬನ್ನಿ ಗೌಡ್ರೆ, ಈ 2 ಋಷಿಗಳು ತಪಸ್ಸು ಮಾಡ್ತಿರ್ಬೇಕಾದ್ರೆ, ಋಷಿಗಳು ಅಂದ್ರೆ ಯಾರಪ್ಪ? ಸನ್ಯಾಸಿಗಳು, ಹೆಂಡತಿ ಮಕ್ಕಳು ಇಲ್ದಿದ್ದವರು, ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನನೇ ಮುಡುಪಾಗಿಟ್ಟಿರೋ ಕಾವಿ ಧರಿಸಿರ್ತಕ್ಕಂಥವ್ರು. ಅವರಲ್ಲಿ ಹೊಟ್ಟೆ ಕಿಚ್ಚು ನೋಡಿ. ಅವನಿಗಿಂತ ಹೆಚ್ಚಾಗಿ ಹೊರ ಪಡಿಬೇಕು ಅಂತ ಇವನಿಗಿಂತ ಹೆಚ್ಚಾಗಿ ಹೊರ ಪಡಿಬೇಕು ಅಂತ ಅವನು. ಶಿವ ನೋಡ್ದ, 2 ಒಂದೇ ಕಡೆ ಕೂತ್ಕೊಂಡು ತಪಸ್ಸು ಮಾಡ್ತಾವ್ರಲ್ಲ. ಇವನ್ ತಕೊಂಡ್ರೆ ಅವನಿಗೆ ಕೇಣ, ಅವನ್ ತಕ್ ಬಂದ್ರೆ ಇವನ್ ಕೇಣ. ಏನ್ ಮಾಡೋದೀಗ? ಶಿವನೇನ್ ಮಾಡ್ದ? ಒಬ್ಬನ ಹತ್ರಕ್ಕೆ ಬಂದು ಕಣ್ಣು ಬಿಡಯ್ಯ ಅಂದ. ಕಣ್ಣು ಬಿಟ್ಟು ಕೂಡಲೇ ಪರಮೇಶ್ವರ ಅವನ್ ತಕ ಹೋಗಿದ್ಯಾ ಅಂದ. ನೋಡಿ ಹೆಂಗಿದೆ ಹೊಟ್ಟೆ ಕಿಚ್ಚು. ಇಲ್ಲ ಕಣಪ್ಪ, ನಿನ್ನ ಹತ್ರಕ್ಕೆ ಬಂದಿದ್ದೀನಿ, ನಿನ್ಗೇನ್ ಬೇಕು ಕೇಳ್ಕೊಂಬಿಡು ಈಗ ಮೊದ್ಲೇ. ಅಯ್ಯೋ ಪರಮೇಶ್ವರ, ನಾನೇನೋ ಕೇಳ್ಕೊಂಡು ನನಗಿಂತ ಹೆಚ್ಚಾಗಿ ಅವನ್ ಕೇಳ್ಕೊಂಬಿಟ್ರೆ ಇಷ್ಟು ದಿವಸ ಅವನ ಎದುರುಗ ನಾ ಅಪೋಸಿಟ್ ಕೂತ್ಕೊಂಡು ತಪಸ್ಸು ಮಾಡಿದ್ದೆಲ್ಲ ವ್ಯರ್ಥ ಆಗೋಯ್ತದಲ್ಲ. ಸರಿ ಕಣ್ರಯ್ಯ, ಈಗ ನಿನ್ನ ಹತ್ರಕ್ಕೆ ಮೊದಲು ಬಂದಾಗಿದೆಯಲ್ಲ, ನಿನ್ಗೇನ್ ಬೇಕು ಕೇಳ್ಕೊಂಬಿಡು. ಈಗ ಪರಮೇಶ್ವರ ಒಂದು ಕೆಲಸ ಮಾಡು, ಈಗ ಅವನ ಹತ್ರಕ್ಕೆ ಹೋಗು. ಅವನೇನ್ ಕೇಳ್ತಾನೋ ಅದು 2 ಅಷ್ಟು ಬಂದ್ಬಿಡ್ಬೇಕು ನನಗೆ. 1 ಅರಮನೆ ಕೇಳಿದ್ರೆ ನಂಗೆ 2 ಅರಮನೆ ಬಂದ್ಬಿಡ್ಬೇಕು. ಅವೇನ್ ಕೇಳಿದ್ರು ನಂಗೆ 2. ಶಿವ ತಥಾಸ್ತು ಅಂದ. ಇವನ ಹತ್ರಕ್ಕೆ ಬಂದ. ಕಣ್ಬಿಡಯ್ಯ, ಓ ಕಣ್ಬಿಡಪ್ಪ. ಪರಮೇಶ್ವರ ಬುಟ್ಟಿನ ಕಣಿಯೋಳು. ಏನಪ್ಪ ನಿನಗೇನೇ ವರ ಬೇಕು? ಪರಮೇಶ್ವರ ಅವನ್ ತಕ ಹೋಗಿದ್ಯಾ ಅಂದ. ಇಲ್ಲ ಕಣೆ, ನಿನ್ನ ಹತ್ರಕ್ಕೆ ಮೊದಲು ಬಂದಿದ್ದೀನಿ, ನಿನಗೇನ್ ಬೇಕು ಕೇಳ್ಕೊಂಬಿಡು. ಈಗ ನಾ ಏನೋ ಕೇಳ್ಬಿಟ್ಟು ನನಗಿಂತ ಹೆಚ್ಚಾಗ ಅವ್ನು ಕೇಳ್ಕೊಂಬಿಟ್ರೆ ಏನೇ ನಿಮ್ಮಿಬ್ರು ಹೊಟ್ಟೆ ಕಿಚ್ಚು. ಈಗೇನ್ ಬೇಕು ಕೇಳಯ್ಯ? ಇರು ಪರಮೇಶ್ವರ,
ಆ ನಾ ಏನ್ ಕೇಳಿದ್ರು ಅವ್ನಿಗೆ 2 ಹೋಗುತ್ತಲ್ವಾ? ಹೌದು ಕಣಪ್ಪ, ಹಂಗೆ ವರ ಕೊಟ್ಬಿಟ್ಟಿದ್ದೀವಿ. ನೀ ಏನ್ ಕೇಳ್ತೀಯೋ ಅವ್ನಿಗೆ 2 ಹೊಟ್ಟೋಯ್ತದೆ. ನಾವು 1 ಅರಮನೆ ಕೇಳಿದ್ರೆ ಅವ್ನಿಗೆ 2 ಅರಮನೆ, ನಾವು 1 ಮದುವೆ ಆಯ್ತೀನಿ ಅಂದ್ರೆ 2 ಮದುವೆ ಆಯ್ತಾನೆ, ನನಗೆ 1 ಪ್ರಪಂಚನೇ ಬೇಕು ಅಂದ್ರೆ ಅವ್ನಿಗೆ 2 ಪ್ರಪಂಚ ಹೊಂಟೈತವ. ಏನ್ ಮಾಡ್ಲಿ ಈಗ? ಇಷ್ಟು ದಿವಸ ಮಾಡಿದ್ದೆಲ್ಲ ವ್ಯರ್ಥವಾಗೋಯ್ತಲ್ಲ ಪರಮೇಶ್ವರ. ಏನೇ ಹೊಟ್ಟೆ ಕಿಚ್ಚು ನಿಮ್ದು, ಕೇಳಯ್ಯ ಏನಾದ್ರು. ಪರಮೇಶ್ವರ ಒಂದು ಕೆಲಸ ಮಾಡು, ಈಗ ನನಗೆ 1 ಕಣ್ಣು 1 ಕೈ 1 ಕಾಲು ಹೋಗು ಅಂತ ಹೇಳ್ಬಿಡು. ಬಡ್ಡೆ ನಿನಗೆ 2 ಕಣ್ಣು 2 ಕಾಲು 2 ಕೈ ಹೊಂಟಬೇಕು. ಶಿವ ತಥಾಸ್ತು ಅಂದೆ, ಇವನಿಗೆ 1 ಹೊಂಟದ, ಅವ್ನಿಗೆ 2 ಹೊಂಟದ ಆತಾಗ. ಈ ಹೊಟ್ಟೆ ಕಿಚ್ಚು ನೋಡಿ, ಆಚೆ ಮನೆ ವಾಲೆ ಕಂಡ್ರೆ ಈಚೆ ಮನೆ ಕಿವಿನೇ ಕಿತ್ಕೊಂಡ್ಬಿಟ್ಲಂತೆ. ಇದೇ ಯಾಕಂದ್ರೆ ನಾನು ಅವಳಿಗಿಂತ ಅಗಲಾಗಿರೋನ ಈ ಕಳನ್ನು ನೋಡಿಲಿಕ್ಕೆ ಹರಿದೋಗ್ಬಿಟ್ಟದ ಕಿವಿ, ಇವಳೇ ಹರ್ಕೊಂಡ್ಬಿಟ್ಟಾಳ. ಇದು ಹೊಟ್ಟೆ ಕಿಚ್ಚು. ನಮ್ಮ ಈ ಬೆಂಗಳೂರು ಆನೇಕಲ್ ಪಕ್ಕ ಸ್ವಲ್ಪ ಕಡಿಮೆ ಹೊಟ್ಲಿ. ಆನೇಕಲ್ ತಾಲೂಕಲ್ವ ಇದು, ಸ್ವಲ್ಪ ಕಮ್ಮಿ ಹೊಟ್ಟೆ ಕಿಚ್ಚು. ಒಳ್ಳೆ ಜನ ನೀವು ನೋಡವ, ಎಲ್ಲಿ ಗಂಟ ಒಳ್ಳೆಯವರು ಅಂತ ಗೊತ್ತಾಯ್ತದೆ, ಎದ್ದು ಹೋದ್ರೆ ಕೆಟ್ಟವರು ಅಂತ ಅಲ್ಲಿಗೆ ಅರ್ಥ ಇರ್ಲಿ. ಅದಕ್ಕೆ ನೋಡಿ, ಜಗದೊಳಗೆ ನಾವೇನೇ ಸಂಪಾದನೆ ಮಾಡಿದ್ರು ಕೂಡ ಅಸೂಹೆ ಇರಬಾರ್ದು, ಹೊಟ್ಟೆ ಕಿಚ್ಚಿರಬಾರ್ದು, ನಾನು ಅನ್ನೋ ಅಹಂಕಾರ ಇರಬಾರ್ದು. ಅದಕ್ಕೆ ಇವುಗಳನ್ನು ಬಿಟ್ಟಾಗ ಮನುಷ್ಯನ ಜೀವನ ಅದೆಷ್ಟು ನೆಮ್ಮದಿ ಇರುತ್ತೆ, ಅದೆಷ್ಟು ಸಂತೋಷ ಇರುತ್ತೆ. ಪರಮಾತ್ಮ ಇಹದಲ್ಲಿ ಪರದಲ್ಲಿ ಇವೆಲ್ಲನೂ ಬಿಟ್ಟುಬಿಟ್ರೆ ಇಲ್ಲಿ ಮತ್ತು ಅಲ್ಲಿ ಎರಡರಲ್ಲೂ ಕೂಡ ಒಂದು ಜಾಗ ಕೊಡ್ತಾನಂತೆ. ಅದೇ ನಿಜವಾದ ಪುಣ್ಯವಂತರ ಜೀವನ. ಆ ಪುಣ್ಯವನ್ನು ನಾವು ಸಂಪಾದನೆ ಮಾಡ್ಕೋಬೇಕು ನೋಡಿ. ಯಾಕೆಂದ್ರೆ ಆ ತಾಯಿಯನ್ನ ನಾವು ಪೂಜಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ಮಕ್ಕಳು ಕೂಡ ತಾಯಿಯನ್ನು ಏನಂತ ಹೇಳಬೇಕು? ಅಮ್ಮ, 100 ವರ್ಷಗಳ ಕಾಲ ನಿನ್ನ ದರ್ಶನ ಮಾಡಿಕೊಂಡು ನಿನ್ನನ್ನು ನೋಡಿ ಸಂತೋಷ ಪಡ್ತೀವಿ, ನಿನ್ನ ಆಶೀರ್ವಾದ ಒಂದೇ ಅಮ್ಮ ಅಂತ ನಾವು ಕೇಳ್ಕೋಬೇಕು. ನಮ್ಮ ಅಪ್ಪ ಅಮ್ಮ ನಮಗೆ ಭಾರವಾಗಿದಾರಲ್ಲ ಅಂದ್ರೆ ಮುಗೀತು ಕತೆ ಅಲ್ಲಿಗೆ. ನೀ ಯಾವ ದೇವ್ರ ಪೂಜೆ ಮಾಡಿದ್ರೂ ಕೂಡ ಏನು ಪ್ರಯೋಜನವಿಲ್ಲ. ಅದಕ್ಕೆ ಒಂದು ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಬರೆದವ್ರೆ ನೋಡಿ. ಅಮ್ಮ ನೀನು ನಮಗಾಗಿ 1000 ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ 1000 ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ 1000 ವರುಷ ಸುಖವಾಗಿ. ಬಾಳದ ತಾವರೆ ಹೂವಿನ ಹಾಗೆ ಎಂದಿಗೂ ಹಾರದ ಜ್ಯೋತಿಯ ಹಾಗೆ ಗೋಪುರವೇರಿದ ಕಲಶದ ಹಾಗೆ ಹಾರುವ ತಾರೆಯು ನಾಚುವ ಹಾಗೆ ನಗುತ್ತಲೇ ಎಂದೆಂದು ನೀನಿರಬೇಕು, ನಿನ್ನ ನೆರಳಲ್ಲಿ ನಾವಿರಬೇಕು. ಅಮ್ಮ ನೀನು ನಮಗಾಗಿ 1000 ವರುಷ ಸುಖವಾಗಿ. ಸಂಜೆಯ ಗಾಳಿಯ ತಂಪಿನ ಹಾಗೆ ಮಲ್ಲಿಗೆ ಹೂವಿನ ಕಂಪಿನ ಹಾಗೆ
ಜೀವವ ತುಂಬುವ ಉಸಿರಿನ ಹಾಗೆ ನಮ್ಮನ್ನು ಸೇರಿದೆಂದಿಗೂ ನಗುತ್ತಲೇ ಒಂದಾಗಿ ನೀನಿರಬೇಕು, ನಿನ್ನ ನೆರಳಲ್ಲಿ ನಾವಿರಬೇಕು. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಸಾವಿರ ನದಿಗಳು ಸೇರಿದರೇನು ಸಾಗರಕ್ಕೆ ಸಮನಾಗುವುದೇನು. ಶತಕೋಟಿ ದೇವರು ಅರಸಿದರೇನು ಅಮ್ಮನ ಆಸೆಗೆ ಸರಿಸಾಟಿಯೇನು. ತಾಯಿಗೆ ಆನಂದ ತಂದರೆ ಸಾಕು, ಬೇರೆ ಪೂಜೆ ಏತಕ್ಕೆ ಬೇಕು. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಆ ತಾಯಿ ಕೈಕಸಾದೇವಿ ಒಣಗಿದ ಮರಳಿನಿಂದ ಲಿಂಗ ಮಾಡಿಕೊಂಡು ಪೂಜೆ ಮಾಡುತ್ತಿದ್ದರೆ ಶಿವಪಾರ್ವತಿಯರು ಆಶೀರ್ವಾದ ಮಾಡಿದ ಆ ಪ್ರಸಾದವನ್ನು ದೇವತೆಗಳೆಲ್ಲ ನಾವು ಅದನ್ನ ಪಡ್ಕೋಬೇಕು ಅಂತ ಹೊಟ್ಟೆ ಕಿಚ್ಚಿನಿಂತ ಬಂದ್ರಲ್ಲ. ಒಬ್ಬ ಹೇಳ್ತಾನೆ, ಅವಳು ರಾವಣನ ತಾಯಿ. ಒಂದು ವೇಳೆ ಮಗನಿಗೆ ಗೊತ್ತಾಗ್ಬಿಟ್ರೆ ನಮ್ಮ ಹುಟ್ಲಿಲ್ಲ ಅನ್ಸ್ಬಿಡ್ತಾನೆ. ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿರುವುದರಿಂದ ಸಮುದ್ರ ರಾಜನೇ ಕರೆದು ಬಿಡೋಣ, ಅವನೇ ಲಿಂಗ ಪ್ರಸಾದಗಳೆಲ್ಲ ಕೊಚ್ಕೊಂಡ್ ಬರ್ತಾನೆ ಅಂತ ಸಮುದ್ರರಾಜ ಸಾಗರದೊಡೆಯ ದೀರ್ಘನ ಸಮುದ್ರರಾಜ ಪ್ರತ್ಯಕ್ಷನಾದ. ಏನಪ್ಪಾ ದೇವತೆಗಳೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ರೆ ಏನ್ ಸಮಾಚಾರ? ಏನಿಲ್ಲ ಕಣಯ್ಯ, ನಿನ್ನ ತೀರದಲ್ಲಿ ಒಬ್ಬ ಹೆಂಗಸು ಲಿಂಗ ಪೂಜೆ ಮಾಡ್ತಾವಳೆ. ನಿನ್ನ ದೊಡ್ಡದಾದ ಅಲೆವಂದನೆ ಬೇಯಿಸಿ ಲಿಂಗ ಪ್ರಸಾದಗಳೆಲ್ಲ ಕೊಚ್ಕೊಂಡ್ ಬಂದ್ಬಿಟ್ರೆ ನಿನಗೂ ಒಂದು ಭಾಗ. ದೇವತೆಗಳೇ, ನಿಮಗೆಲ್ಲ ಗ್ರಾಚಾರ ಕೆಟ್ಟಿದೆ ಅಂತ ಕಾಣಿಸುತ್ತೆ. ನನ್ನ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿರೋ ಒಳ್ಳೆ ಯಾರು ಅಂತ ತಿಳ್ಕೊಂಡಿದ್ದೀರ. ಮಲ್ಲರ ಮಲ್ಲ ತ್ರಿಭುವನ ಮಲ್ಲ ಜಗದೇಕ ವೀರನ ಆಗಿರ್ತಕ್ಕಂಥ ದಶಕಂಠಧರನಾದ ರಾವಣ. ನಾನೋ ಪೂಜೆ ಭಂಗ ಮಾಡ್ಬಿಡೋದು, ಅವಳು ಅಳ್ತಾಳ್ತಾ ಹೋಗಿ ಮಗನಿಗೆ ಹೇಳ್ಬಿಡೋದು, ಮಗ ನನ್ ಬಿಟ್ಟಾನೋ. ಅಪ್ಪ ದೊಡ್ಡ ಮನಸ್ಸು ಮಾಡಯ್ಯ, ನೀನು ಬೇಕು ಅಂತ ಅವಳು ಪೂಜೆ ಭಂಗ ಮಾಡಬೇಡ. ದೊಡ್ಡದಾದ ಅಲೆವಂದನೆ ಬೇಯಿಸಿ ಲಿಂಗ ಪ್ರಸಾದಗಳು ಕೊಚ್ಕೊ ಬರೋಂಗ್ ಮಾಡವಳೆ ಅಂತ ತಿಳ್ಕೊತಾಳೆ. ಸಮುದ್ರದ ನೀರು ಬಂದು ಕೊಚ್ಕೊಂಡು ಹೊಟ್ಟೋಯ್ತು ಅಂತ ತಿಳ್ಕೊತಾಳೆ. ದೊಡ್ಡ ಮನಸ್ಸು ಮಾಡಯ್ಯ. ಸರಿ ನೀವೆಲ್ಲ ಇಲ್ಲೇ ಇರಿ, ಈಗ ಹೋಗಿ ಈಗ ಬರ್ತೀನಿ ಅಂತ ದೊಡ್ಡದಾದ ಅಲೆವಂದನೆ ಬೇಯಿಸಿದ್ದಾನೆ ಸಮುದ್ರರಾಜ. ಸಖಿರಲ್ಲಿ ಹೇಳ್ತಾರಮ್ಮ, ಆ ಅಲೆಗೆ ಸಿಕ್ಕದವ್ರು ಯಾರು ಉಳ್ಕೊಳ್ಳಲ್ಲ ತಾಯಿ. ಎಚ್ಚರಾಗಿ ತಾಯಿ ಅಂತ ಕೂಗ್ಕೋತಾ ಇದ್ರೆ ಬಹಿರ್ ಪ್ರಪಂಚದ ಅರಿವಿಲ್ಲದೆ ಕಣ್ಣು ಮುಚ್ಚಿ ಓಂ ನಮಃ ಶಿವಾಯ. ಈ ತಾಯಿಗೆ ಎಷ್ಟು ಕೂಗಿದ್ರೆ ಎಚ್ಚರವೇ ಇಲ್ಲ, ನಮ್ಮ ಪ್ರಾಣ ಉಳಿಸ್ಕೊಳ್ಳೋಣ ಬನ್ನಿ ಅಂತ ಸಖಿಯರು ಬಿದ್ದೋಡ್ಬಿಟ್ಟಿದ್ದಾರೆ. ಆ ದೊಡ್ಡದಾದ ಅಲೆ ಬಂದು ಒಂದೇ ಸಾರಿ ಇವಳನ್ನು ಅಪ್ಪಳಿಸಿದೆ. ಇವಳನ್ನು ಅಪ್ಪಳಿಸಿ ಜಾಡಿಸ್ತಳ್ಳಿ ಲಿಂಗ ಪ್ರಸಾದಗಳೆಲ್ಲ ಕೊಚ್ಚಿಕೊಂಡು ಹೊರಟೋಯ್ತು ಸಮುದ್ರದ ನೀರು. ಎಲ್ಲೋ ಪೂಜೆ ಮಾಡ್ತಿದ್ದವಳೆ, ಎಲ್ಲೋ ಬಂದು ಬಿದ್ದವಳೆ. ಎಷ್ಟೋ ಹೊತ್ತಾದ ಮೇಲೆ ಕಣ್ಬಿಟ್ಟು ನೋಡ್ತಾಳೆ, ಲಿಂಗವಿಲ್ಲ, ಪ್ರಸಾದವಿಲ್ಲ. ಸಖಿಯರೇ, ನಾನು ಭಕ್ತಿಯಿಂದ ಪೂಜೆ ಮಾಡ್ತಿದ್ದ ಲಿಂಗ ಪ್ರಸಾದಗಳಲ್ಲಿ ಏನಾಯ್ತು ಅಮ್ಮ? ಅದೊಂದು ದೊಡ್ಡ ಕತೆ. ಸಮುದ್ರದಲ್ಲಿ ಎಷ್ಟು ದೊಡ್ಡದಾದ ಅಲೆ ಎದ್ದು ಬಿಡ್ತು ತಾಯಿ. ನಿಮ್ಮನ್ನು ಕೂಗಿದ್ರೆ ಎಚ್ಚರವೇ ಇರಲಿಲ್ಲ. ಆದ್ರೆ ಸದ್ಯ ಸಮುದ್ರದ ನೀರು ನಿಮ್ಮನ್ನು ದಡಕ್ ಬಿಸಾಕಿ ಲಿಂಗ ಪ್ರಸಾದ ಕೊಚ್ಚಿಕೊಂಡು ಹೊರಟೋಯ್ತು. ಅರಮನೆಯಲ್ಲಿ ಪೂಜೆ ಮಾಡುವರಂತೆ ಬನ್ನಿ ಹೋಗೋಣ. ಶಿವ ಶಿವ, ನಾನು ಪೂಜೆ ಮಾಡುತ್ತಿದ್ದೆ ನನ್ನ ಮಗನ ಒಳತಿಗೋಸ್ಕರವಾಗಿ. ನಾನು ಮಾಡುತ್ತಿರುವ ಪೂಜೆಯಲ್ಲಿ ಭಂಗವಾಯಿತು ಅಂದ್ರೆ ನನ್ನ ಮಗನಿಗೇನೋ ಹೆಚ್ಚು ಕಡಿಮೆ ಆಗಿತ್ತು ಅಂತ ತಾನೇ ಅರ್ಥ. ಏ ಶಂಕರನೇ, ಕೈಲಾಸವಾಸನೆ, ಈ ಭೂಮಿ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಕೇಳು. ನನ್ನ ಮಗನಾಗಿರ್ತಕ್ಕಂಥ ರಾವಣ ಬಂದು ಅಮ್ಮ ಅಂತ ನನಗೆ ಮುಖ ತೋರಿಸುವ ತನಕ ಇವತ್ತಿನ ಪರಿಯಾಗಿ ಒಂದು ಉದ್ಧರಣೆಯ ತೀರ್ಥವನ್ನು ನಾನು ಸ್ವೀಕರಿಸುವುದಿಲ್ಲ.
ಇದು ಸತ್ಯ 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 ಅಂತ ಗೋಳಾಡ್ತಾ ಇದ್ದಾನೆ. ಲೋಕ ಸುಖ ವ್ಯಾಕುಲಮಯ ಜೀವ ದೇವಾ 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 ಲೋಕ ಸುಖ ವ್ಯಾಕುಲಮಯ ಜೀವ ಲೋಕ ಸುಖ ವ್ಯಾಕುಲಮಯ ಜೀವ ಅಜಯ ಕಲಿಸಿ ಜಯ ವರಿಸಿ ಮರಣವ ಒಂದುವ ಅರೆಯ ಕಲಿಸಿ ಜಯ ವರಿಸಿ ಮರಣವ ಒಂದುವ ಲೋಕ ಸುಖ ವ್ಯಾಕುಲಮಯ ಜೀವ ರೋಗವು ದೇಹದ ಭೋಗಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ರೋಗವು ದೇಹದ ಭೋಗಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಎಲೆ ಜೀವ ಎಲೆ ಜೀವ ಎಲೆ ಜೀವ ಎಲೆ ಜೀವ ಲೋಕ ಸುಖ ವ್ಯಾಕುಲಮಯ ಜೀವ ಮಾನವ ಜೀವನದ ಅವರೆಯ ಮೂಲವನರಿತು ಪರಿಹರಿಸೋ ಮಾನವ ಜೀವನದ ಅವರೆಯ ಮೂಲವನರಿತು ಪರಿಹರಿಸೋ ಜ್ಞಾನ ವಿಜ್ಞಾನ ರತ್ನ ಪರಣ ಭವಭಯ ಹರಣ ಜ್ಞಾನ ವಿಧಾನ ಜ್ಞಾನ ಭರಣ ರತ್ನ ಪರಣ ಭವಭಯ ಹರಣ ಲೋಕ ಸುಖ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ
ರಾವಣನ ಮನೆಯಲ್ಲಿ ಬಂದು ಒಂದು ಮೂಲೆ ಸೇರ್ಬಿಟ್ಟವಳೆ. ರಾವಣ 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 ಅಂತ ಒಂದು ತೊಟ್ಟು ನೀರನ್ನು ಬಾಯಿಗೆ ಬಿಡದೆ ಉಪವಾಸ ವ್ರತವನ್ನು ಮಾಡ್ತಿದ್ದಾಳೆ. ಅನ್ನಾಹಾರಗಳನ್ನು ಬಿಟ್ಟು ಮಾಡತಕ್ಕಂಥ ಅದಕ್ಕೆ ಉಪವಾಸ. ಅದಕ್ಕೂ ಹಿಂದಿನ ಕಾಲದಲ್ಲಿ ಉಸಿರನ್ನೇ ಆಡದೆ ಉಪವಾಸ ಮಾಡ್ತಿದ್ರು. ಅದು ಮಾಡಕ್ ಹೋಗ್ಬೇಡಿ, ಹೋಗ್ಬಿಡ್ಬೇಕಾಯ್ತದೆ. ಇನ್ನು ಕೆಲವರು ಊಟ ಗಿಟ ಏನು ಮಾಡಲ್ಲ ಸ್ವಾಮಿ, ಬರ್ ಪಲಾರ. ಪಲಾರ ಅಂದ್ರೆ ಸ್ವಾಮಿ ಏನ್ ಪಲಾರ ಅಂತಾನ? ಸೇರುವರ ಉಪ್ಪಿಟ್ಟು, ಚೆಂಬುವರೆ ಕಾಪಿ, ಶಂಭೋ ಮಹಾದೇವ. 1 ವರ್ಷ ಸೇರು ಉಪ್ಪಿಟ್ಟು, 1 ವರ್ಷ ಚೆಂಬು ಕಾಪಿ. ಇನ್ನು ಕೆಲವರು ಇಲ್ಲ ಸ್ವಾಮಿ, ನಾ ಪಲಾರನು ಮಾಡಲ್ಲ, ನಾ ಊಟನೂ ಮಾಡಲ್ಲ. ಒಟ್ಟಿಗೆ ಸ್ವಾಮಿ ಬೆಳಗ್ಗೆಯಿಂದ 1 ಹಣ್ಣಿರೋದು ಕಣ್ರಿ, ಬಾಳೆಹಣ್ಣು ಆಗದೇ ಇಲ್ಲ. ಒಂದ್ ದ್ರಾಕ್ಷಿ ಏನಾಗದ? 1 ದ್ರಾಕ್ಷಿಲಿ ಇರಕ್ಕಾದ್ದೇನು. ಮತ್ತೆ ಮನೆ ಸಂತೆಗೆ ಹೋಗಿದ್ದ ನಾನು 100 ರೂಪಾಯಿ ಕೊಟ್ಬಿಟ್ಟು ಒಂದು ಹಲಸಿನ ತಂದಿದ್ದೇನೆ. ಒಂದೇ ಹಣ್ಣು ಐಕಳಿಗೆ ಒಂದು ತೊಳ ಕೊಡದೆ ಒಬ್ಬನೇ ತಿನ್ಕೊಂಬಿಟ್ನಲ್ಲ. ಒಂದೇ ಹಣ್ಣಿರೋದು. ಮೊದ್ಲೇ ಮಂದ ಬಿಡಿ ಸ್ವಾಮಿ, 1 ವಾರ ಊಟ ಮಾಡೋದು ನಡೀತಾವು. ಇದು ಉಪವಾಸದ ಬದಲು ಅಪಹಾಸ್ಯ ಮಾಡ್ತಾರೆ. ನಮ್ಮ ಕಥೆಯಲ್ಲಿ ಕೈಕಸಾದೇವಿ ತಾನು ಉಪವಾಸ ವ್ರತವನ್ನ ಕೈಗೊಂಡಿರಬೇಕಾದ್ರೆ ಇದ್ಯಾಕವ ಬೈಪಾಸ್ಲು ಹೋಯ್ತಾ ಇದ್ದಾರೆ ಹಿಂಗೆ. ಆ ಉಪವಾಸದ ಬದಲು ಅಪಹಾಸ್ಯ ಮಾಡ್ತಾರೆ ಅಂದ್ರೆ ಆ ತಾಯಿ ಮಮಕಾರ ನೋಡಿ ಹೇಗಿದೆ. ನನ್ನ ಮಗ ಬರಬೇಕು, ಬರುವ ತನಕ ಒಂದು ತೊಟ್ಟು ನೀರನ್ನು ಬಾಯಿಗೆ ಬಿಡಲ್ಲ ಅಂತ ಗೋಳಾಡ್ತಾ. ಅದೇ ತಾಯಿ ಮಮಕಾರ. ಇವತ್ತು ನಾವು ನಮ್ಮ ಸರೋಜಮ್ಮನವರನ್ನ ಕಳ್ಕೊಂಡಿದೀವಲ್ಲ, ಇವತ್ತವರಿಗೆ ಮೋಕ್ಷವನ್ನ, ವೈಕುಂಠವನ್ನ, ಕೈಲಾಸವನ್ನ ಪರಮಾತ್ಮ ಕರುಣಿಸಲಿ ಅಂತ ಅವರಿಗಾಗಿ ಭೂಕೈಲಾಸ ಕಥಾಭಾಗವನ್ನ ಆ ತಾಯಿಗೋಸ್ಕರವಾಗಿ ಸಮರ್ಪಿಸ್ತಾ ಇದ್ದೇವೆ. ಆ ತಾಯಿಯನ್ನ ಕೊಂಡಾಡುವಂತ ಈ ಒಂದು ಗೀತೆ. ಬಾಳಿ ಬದುಕಿದ ನೀವು ಮಕ್ಕಳು ಮೊಮ್ಮಕ್ಕಳೆಲ್ಲರ ಬಿಟ್ಟು ವೈಕುಂಠ ಸೇರಿದಿರಾ ಸರೋಜಮ್ಮನವರೇ. ಬಾಳಿದ ದಿನಗಳಲ್ಲಿ ನಿಮ್ಮ ಮರೆಯುವ ಕ್ಷಣದಲ್ಲಿ ನಮ್ಮ ನಿಮ್ಮ ಋಣವು ಇಂದಿಗೆ ಮುಗೀತೆ. ಅಮ್ಮ ಸರೋಜಮ್ಮನವರೇ, ಅಮ್ಮ ಅಮ್ಮ ನಿಮಗೆ ಶರಣು ಶರಣಾರ್ಥಿ ಸರೋಜಮ್ಮನವರೇ. ಹೀಗೆ ಮರೆಯಾಲಿ ಸರೋಜಮ್ಮನವರೇ. ಮಾರೇಸಿ ಮಣ್ಣಿನ ಒಳಗೆ ಮರೆಸಿ ಗದ್ದಿಗೆಯೊಳಗೆ. ಹೀಗೆ ಮರೆಯಾಲಿ ಸರೋಜಮ್ಮನವರೇ. ಮಾರೇಸಿ ಮಣ್ಣಿನ ಒಳಗೆ ಮರೆಸಿ ಗದ್ದಿಗೆಯೊಳಗೆ. ಮಕ್ಕಳಿಗೆ ಒಂದು ಮಾತು ನೀವು ಹೇಳದೆ ಓದಿದ ತಾಯೇ.
ನಿಮ್ಮ ಮೊಮ್ಮಕ್ಕಳಿಗೊಂದು ಮಾತು ನೀವು ಹೇಳದೆ ಓದಿದ ತಾಯೇ, ಎಲ್ಲಿ ಎಲ್ಲಿ ನಿಮ್ಮ ಜೀವವು ಎಲ್ಲಿ ಸ್ವರ್ಗದ ಪಟ್ಟಣದಲ್ಲಿ, ಎಲ್ಲಿ ಎಲ್ಲಿ ನಿಮ್ಮ ಜೀವವು ಎಲ್ಲಿ ವೈಕುಂಠದ ಪಟ್ಟಣದಲ್ಲಿ. ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ಸರೋಜಮ್ಮನವರೇ, ಮಾರೇಸಿ ಮಣ್ಣಿನ ಒಳಗೆ ಮರೆಸಿ ಗತಿಗೆ ಒಳಗೆ. ಹೊಸ ಬಟ್ಟೆ ಮಡಗವರೇ ಇಲ್ಲಿ, ನಿಮ್ಮ ಕಳಸ ಪೂಜಿಸವರೇ ಇಲ್ಲಿ. ಹೊಸ ಬಟ್ಟೆ ಮಡಗವರೇ ಇಲ್ಲಿ, ನಿಮ್ಮ ಕಳಸ ಪೂಜಿಸವರೇ ಇಲ್ಲಿ. ನಿಮ್ಮ ಮನೆತನದ ಹೆಣ್ಣು ಮಕ್ಕಳೆಲ್ಲ ಕೊನೆ ದಿನವ ಆಚರಿಸವರೇ ಇಲ್ಲಿ. ನಿಮ್ಮ ಮನೆತನದ ಹೆಣ್ಣು ಮಕ್ಕಳೆಲ್ಲ ಕೊನೆ ದಿನವ ಆಚರಿಸವರೇ ಇಲ್ಲಿ. ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ಹೀಗೆ ಮರೆಯಾಲಿ ಸರೋಜಮ್ಮನವರೇ, ಮಾರೇಸಿ ಮಣ್ಣಿನ ಒಳಗೆ ಮರೆಸಿ ಗತಿಗೆ ಒಳಗೆ. ಬದುಕಿದ ನಿಮಗೆ ಆ ಶಿವ ವೈಕುಂಠ ನೀಡಲಿ ತಾಯೇ, ಬಾಳಿ ಬದುಕಿದ ನಿಮಗೆ ಆ ಶಿವ ಕೈಲಾಸ ನೀಡಲಿ ತಾಯೇ. ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗವೆಲ್ಲ ನೂರ್ಕಾಲ ಬಾಳಿ ಹರಸಿದ್ದಾಯೇ. ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗವೆಲ್ಲ ನೂರ್ಕಾಲ ಬಾಳಿ ಅರಸುತ್ತಾಯೇ. ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ಸರೋಜಮ್ಮನವರೇ, ಮಾರೇಸಿ ಮಣ್ಣಿನ ಒಳಗೆ ಮರೆಸಿ ಗತಿಗೆ ಒಳಗೆ. ಹೀಗೆ ಮರೆಯಾಲಿ ಸರೋಜಮ್ಮನವರೇ, ಮಾರೇಸಿ ಮಣ್ಣಿನ ಒಳಗೆ ಮರೆಸಿ ಗತಿಗೆ ಒಳಗೆ. ಭೂಲೋಕವ ಬಿಟ್ಟು ವೈಕುಂಠವ ಸೇರಿದಿರ ಸರೋಜಮ್ಮನವರೇ, ನಿಮ್ಮ ಜನ್ಮ ಸಾರ್ಥಕವು ತಾಯೇ ಸರೋಜಮ್ಮನವರೇ. ನಿಮಗೆ ವೈಕುಂಠ ನೀಡಲಿ ಆ ದೇವನು ಸರೋಜಮ್ಮನವರೇ, ನಿಮಗೆ ಶರಣ ಶರಣಾರ್ಥಿ ತಾಯೇ. ಇಂದಿರಾರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ. ಮಕ್ಕಳ ಮಾದಮ್ಮ ತಾಯಿ ಪಾದಕ್ಕೆ